ಸರ್ವರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ಸಿರಿಗನ್ನಡ ಕಸ್ತೂರಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಪ್ರೀತಿಯ 10ನೇ ತರಗತಿಯ ವಿದ್ಯಾರ್ಥಿಗಳೇ, ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಶಿವಕೋಟ್ಯಾಚಾರ್ಯ ಅವರು ಬರೆದ ವಡ್ಡಾರಾಧನೆ ಎಂಬ ಕೃತಿಯಿಂದ ಆಯ್ದ ಅಗ್ನಿಭೂತಿ ವಾಯುಭೂತಿಯರ ಕಥೆ, ಇದರ ಮುಂದುವರಿದ ಭಾಗವನ್ನು ತಿಳಿಸ್ತಾ ಇದ್ದೇನೆ. ಕಳೆದ 2 ವಿಡಿಯೋಗಳಲ್ಲಿ ನಾವು ಅರ್ಥೈಸಿಕೊಂಡಂತಹ ವಿಷಯವನ್ನ ಇನ್ನೊಮ್ಮೆ ಸರಳವಾಗಿ ಪುನರ್ಮನನ ಮಾಡಿಕೊಳ್ಳುವುದಾದರೆ, ಈ ಜಂಬೂ ದ್ವೀಪದ ಭರತ ಕ್ಷೇತ್ರದಲ್ಲಿ ವತ್ಸೆ ಅನ್ನುವಂತಹ ನಾಡು, ಅಲ್ಲಿ ಇರುವಂತಹ ನಗರ ಕೌಸಲ್ಯ. ಇದನ್ನ ಆಳುತ್ತಿದ್ದಂತಹ ರಾಜ ಅತಿಬಳ, ಅವನ ಹೆಂಡತಿ ಮನೋಹರಿ. ಹೆಸರಿಗೆ ತಕ್ಕನಾದಂತಹ ರೂಪ ಅವಳದ್ದಾಗಿತ್ತಂತೆ. ಈ ಅತಿಬಳ ರಾಜನ ಮಂತ್ರಿ ಸೋಮಶರ್ಮ, ಇವನ ಹೆಂಡತಿ ಕಾಶ್ಯಪಿ. ಸೋಮಶರ್ಮ ಕಾಶ್ಯಪಿಯರ ಮಕ್ಕಳೇ ಅಗ್ನಿಭೂತಿ ವಾಯುಭೂತಿಯರು. ಅಗ್ನಿಭೂತಿ ವಾಯುಭೂತಿಯರು ಯಾವ ಓದನ್ನೂ ಓದದೆ ಸಪ್ತ ವ್ಯಸನಿಗಳಾಗಿ ತಂದೆಯ ಸಂಪತ್ತನ್ನ ವ್ಯಯ ಮಾಡುತ್ತಾ ಕಾಲವನ್ನು ಕಳೀತಿರ್ತಾರೆ. ಹೀಗಿರುವಾಗ ಸೋಮಶರ್ಮ ತೀರಿ ಹೋಗ್ತಾನೆ. ಆಗ ರಾಜ ಸೋಮಶರ್ಮನಿಗೆ ಮಕ್ಕಳಿಲ್ಲವೇ ಅಂತ ಕೇಳಿದಾಗ ಇದ್ದಾರೆ ಅಂತ ಹೇಳ್ತಾರೆ. ಆಗ ರಾಜ ದೂತರನ್ನ ಕಳುಹಿಸಿ ಸೋಮಶರ್ಮನ ಮಕ್ಕಳಾದ ಅಗ್ನಿಭೂತಿ ವಾಯುಭೂತಿಯರನ್ನ ಕರೆಸಿಕೊಳ್ತಾನೆ. ಅವರಿಗೆ ಮಂಗಳ ಸ್ನಾನವನ್ನ ಮಾಡಿಸ್ತಾನೆ. ಉಡಲು ತೊಡಲು ಉಡುಗೆ ತೊಡುಗೆಗಳನ್ನ ಕೊಡ್ತಾನೆ. ಹಾಗೆಯೇ ಅತ್ಯುತ್ತಮವಾದ ಊಟವನ್ನ ಕೊಟ್ಟು ತಾಂಬೂಲವನ್ನ ಕೊಟ್ಟು ಅವರ ದುಃಖವನ್ನ ಕಡಿಮೆ ಮಾಡುವ ಪ್ರಯತ್ನವನ್ನ ಮಾಡಿ ಅವರನ್ನ ಮನೆಗೆ ಕಳಿಸ್ತಾನೆ. ಇನ್ನೊಮ್ಮೆ ಅವರನ್ನ ತನ್ನ ಆಸ್ಥಾನಕ್ಕೆ ಕರೆಸಿಕೊಳ್ತಾನೆ. ಸ್ವಲ್ಪ ಸಮಯದ ನಂತರ ಅವರ ಬಳಿ ಕೇಳ್ತಾನೆ, ನೀವು ಯಾವ ವಿದ್ಯೆಗಳನ್ನ ಬಲ್ಲಿರಿ ಅಂತ. ಆಗ ಅವರು ಕಣ್ಣೀರು ಸುರಿಸುತ್ತಾ ನೆಲವನ್ನ ಗೀಚುತ್ತಾ ನಿಂತ್ಕೊಳ್ತಾರೆ. ಅಂದರೆ ತಮ್ಮ ಕಾಲು ಬೆರಳುಗಳಿಂದ ನೆಲವನ್ನ ಗೀಚುತ್ತಿರುವಾಗ ಸಭೆಯಲ್ಲಿದ್ದವರೆಲ್ಲರೂ ಅವರು ಮೂರ್ಖರು, ಯಾವ ಓದುಗಳನ್ನು ಅರಿಯರು ಅಂತ ಹೇಳಿದಾಗ ರಾಜ ಅವರನ್ನ ಅಲ್ಲಿಂದ ಅಟ್ಟುತ್ತಾನೆ. ಅವರ ದಾಯಾದಿಗಳಲ್ಲಿ ವಿದ್ಯೆಯನ್ನ ಶಾಸ್ತ್ರವನ್ನ ಬಲ್ಲಂತವನಿಗೆ ಮಂತ್ರಿ ಪದವಿಯನ್ನು ಕೊಡ್ತಾನೆ. ಅವನು ಬಾಳ್ವೆ ಮಾಡಲಿಕ್ಕೆ ಬೇಕಾದಂತಹ ಭೂಮಿಯನ್ನ ಅಧಿಕಾರವನ್ನ ಇವರ ದಾಯಾದಿಗೆ ಕೊಡ್ತಾರೆ. ಈ ವಿಷಯವನ್ನ ಕೇಳಿದಂತಹ ಅಗ್ನಿಭೂತಿಯರು ಪಶ್ಚಾತ್ತಾಪ ಪಡ್ತಾರೆ. ತಮ್ಮ ತಾಯಿಯ ಬಳಿ ಹೇಳ್ತಾರಂತೆ, ನಾವು ಹರಿದ ಬಟ್ಟೆಯನ್ನ ಉಟ್ಟಾದರೂ ಭಿಕ್ಷೆ ಬೇಡಿಯಾದರೂ ವಿದ್ಯೆಯನ್ನ ಸಂಪಾದಿಸ್ತೇವೆ. ಆಗ ತಾಯಿಯಾದಂತಹ ಕಾಶ್ಯಪಿ ಹೇಳ್ತಾಳಂತೆ, ಮಕ್ಕಳೇ, ಹಾಗಾದ್ರೆ ಮಗಧೆ ಅನ್ನುವಂತಹ ಒಂದು ನಾಡಿದೆ, ಅಲ್ಲಿ ರಾಜಗೃಹ ಅನ್ನುವ ಪಟ್ಟಣ ಇದೆ. ಅದನ್ನ ಆಳುವಂತಹ ರಾಜ ಸುಬಲ, ಇವನ ಹೆಂಡತಿ ಸುಪ್ರಭೆ. ಇವರಿಗೆ ಮಂತ್ರಿಯಾಗಿರುವಂತವನೇ ನನ್ನ ಅಣ್ಣನಾದಂತಹ ಸೂರ್ಯಮಿತ್ರ. ಸೂರ್ಯಮಿತ್ರ ಸಕಲ ವಿದ್ಯೆಗಳನ್ನೂ ಬಲ್ಲಂತವು. ನೀವು ಅವನ ಬಳಿ ಹೋಗಿ, ನಾನು ನಿಮಗೆ ಪತ್ರವನ್ನ ಬರೆದು ಕಳುಹಿಸ್ತೇನೆ ಅಂತ ಹೇಳಿ ಪತ್ರದಲ್ಲಿ ಎಲ್ಲ ವಿಷಯಗಳನ್ನು ನಿರೂಪಿಸಿ ಆ ಪತ್ರವನ್ನ ಮಕ್ಕಳ ಕೈಯಲ್ಲಿ ಕೊಟ್ಟು ಕಳುಹಿಸ್ತಾಳಂತೆ. ಹೀಗೆ ಮಕ್ಕಳು ಕಾಶ್ಯಪಿ ಕೊಟ್ಟಂತಹ ಪತ್ರವನ್ನ ಹಿಡಿದುಕೊಂಡು ಬರ್ತಾರೆ. ರಾಜಗೃಹ ಪಟ್ಟಣವನ್ನು ಸೇರ್ತಾರೆ. ಸೂರ್ಯಮಿತ್ರನ ಮನೆಯನ್ನ ಹುಡುಕಿ ಸೂರ್ಯಮಿತ್ರನ ಹತ್ರ ಹೋಗಿ, ನಾವು ಕೌಸಂಧಿಯಿಂದ ಬಂದಿದ್ದೇವೆ, ನಿನ್ನ ತಂಗಿಯಾದಂತಹ ಕಾಶ್ಯಪಿ ಈ ಪತ್ರವನ್ನ ಕೊಟ್ಟಿದ್ದಾಳೆ ಅಂತ ಹೇಳಿ ಪತ್ರವನ್ನ ಅವರಿಗೆ ನೀಡ್ತಾರೆ. ಆಗ ಸೂರ್ಯಮಿತ್ರ ಪತ್ರವನ್ನ ಓದ್ತಾನೆ. ಅವನಿಗೆ ಎಲ್ಲ ವಿಷಯಗಳೂ ಸಹ ಅರಿವಾಗತ್ತೆ. ಆಗ ಸೂರ್ಯಮಿತ್ರ ನಿರ್ಧರಿಸ್ತಾನಂತೆ, ಇವರಿಗೆ ಸಲುಗೆಯನ್ನು ಕೊಟ್ರೆ ಈ ಮುಂಚಿನ ಹಾಗೇನೆ ಇವರು ಕೆಟ್ಟು ಹೋಗ್ತಾರೆ ಅಂತ ನಿರ್ಧರಿಸಿ ಅವರ ಬಳಿ ಹೇಳ್ತಾನಂತೆ. ಸೂರ್ಯಮಿತ್ರ, ಹೌದು, ನನಗೆ ಸೂರ್ಯಮಿತ್ರ ಎಂಬ ಹೆಸರಿದೆ, ಆದರೆ ನನಗೆ ತಂಗಿ ಕಾಶ್ಯಪಿ ಎನ್ನುವವಳಿಲ್ಲ. ನೀವು ನನ್ನ ಸೋದರ ಮಕ್ಕಳಲ್ಲ ಅಂತ ಹೇಳ್ತಾನೆ. ಆದರೆ ನೀವು ಓದನ್ನ ಬಯಸಿ ಬಂದಿದ್ದೀರಿ, ವಿದ್ಯೆಯನ್ನ ಬಯಸಿ ಬಂದಿದ್ದೀರಿ, ನೀವು ಇಷ್ಟಪಟ್ಟರೆ ನನ್ನ ಬಳಿ ಕಳಿಬಹುದು ಅಂತ ಹೇಳಿದಾಗ ಒಪ್ಪಿಕೊಳ್ತಾರೆ. ಆಗ ಸೂರ್ಯಮಿತ್ರ ಅವರಿಗೆ ಬಹಳ ನಿರ್ಬಂಧದಿಂದ ಓದಿಸ್ತಾನಂತೆ. ಎಲ್ಲ ವಿದ್ಯೆಗಳನ್ನ ಹೇಳಿಕೊಡ್ತಾನೆ. 7-8 ವರ್ಷದೊಳಗೆ ಅಗ್ನಿಭೂತಿ ವಾಯುಭೂತಿಯರು ಎಲ್ಲ ಶಾಸ್ತ್ರಗಳನ್ನ, ವ್ಯಾಕರಣವನ್ನ, ಅಲಂಕಾರವನ್ನ, ಛಂದಸ್ಸನ್ನ, ಹೀಗೆ ಎಲ್ಲವನ್ನೂ ಸಹ ಅವರು ಸಂಪಾದಿಸ್ತಾರೆ. ಹೀಗೆ ಎಲ್ಲ ವಿದ್ಯಾ ಸಂಪಾದನೆ ಆದ ನಂತರದಲ್ಲಿ ಅವರು ಸೂರ್ಯಮಿತ್ರನಿಂದ ಬೀಳ್ಕೊಡುವ ವೇಳೆಯಲ್ಲಿ ಸೂರ್ಯಮಿತ್ರ ಅವರ ಬಳಿ ಹೇಳ್ತಾನಂತೆ, ನಾನು ಸುಳ್ಳು ಹೇಳಿದೆ ಮಕ್ಕಳೇ, ನೀವು ನಿಜವಾಗಿಯೂ ನನ್ನ ಸೋದರ ಮಕ್ಕಳೇ.
ಆದರೆ ನಾನು ನಿಮಗೆ ಸಲುಗೆಯನ್ನು ಕೊಟ್ರೆ ನೀವು ಎಲ್ಲಿ ಕೆಟ್ಟು ಹೋಗ್ತೀರೋ ಅಂತೇಳಿ ನಿಜವನ್ನ ಹೇಳಲಿಲ್ಲ ಅಂತ ಹೇಳ್ತಾನಂತೆ. ಹಾಗೆ ಹೇಳಿ ಅವರಿಗೆ ಉಡಲಿಕ್ಕೆ ತೊಡಲಿಕ್ಕೆ ಎಲ್ಲ ಕೊಟ್ಟು ಬುತ್ತಿಯನ್ನ ಕೊಟ್ಟು ಕಳುಹಿಸ್ತಾನಂತೆ. ಇಷ್ಟು ವಿಷಯವನ್ನ ಕಳೆದ ಅವಧಿಯಲ್ಲಿ ಅರ್ಥೈಸಿಕೊಂಡಿದ್ವಿ. ಮುಂದೇನಾಯ್ತು ಅನ್ನೋದನ್ನ ಹಿಂದಿನ ಅವಧಿಯಲ್ಲಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಗಮನಿಸಿ. ಇನ್ನು ಪ್ರಾರಂಭದಲ್ಲಿ ಈ ಗದ್ಯ ಭಾಗವನ್ನು ಸರಳವಾಗಿ ಪದವಿಂಗಡಣೆಯ ಜೊತೆಗೆ ಓದುವುದಾದರೆ, ಪಿರಿಯಾತನ್ ಅಗ್ನಿಭೂತಿ ಎಂಬೋನ್ ಮಾವನ್ ಯಮಗೆ ಪಸರಂ ಗುಡದ್ ಇರುವರುಮಂ ಯೋಗ್ಯರಂ ಮಾಡಿದನ್ ಎಂದ್ ಉಪಕಾರಮಂ ಮನದೆ ಬಗೆತ್ ಆದಮಾನಂ ಸಂತೋಷಂ ಭಟ್ಟಂ. ಕಿರಿಯಾತಂ ವಾಯುಭೂತಿ ಸೂರ್ಯಮಿತ್ರಂ ಗೇದುದ್ ಎಲ್ಲಂ ಅಪಕಾರಂ ಎಂದು ಬಗೆತ್ ಎನ್ ಅಪ್ಪೊಡಂ ಎಮ್ಮ ಮಾವಂ ಬೈಕಂದಿರಿದು ತಂದ ಕೂಳ್ಗೆ ನೆರಂ ಎಣ್ಣೆಯನ್ನಕ್ ಉಪ್ಪನ್ನಕ್ಕೆ ಕಳಿಯನ್ನಕ್ ಎಂದ್ ಅಪ್ಪೊಡಂ ಇಕ್ಕಿಯುಂ ಎರೈಸಿಯುಂ ಅರಿಯಂ. ಕೆರೆಗೆ ಹೋಗಿ ಮೀವಾಗಳ್ ತಲೆಯಂ ಪೂಸಲ್ ಎಣ್ಣೆಯನ್ ಅಪ್ಪೊಡಂ ಎರೈಸಿ ಅರಿಯಂ. தாம் திவ்யமப்ப ஆகாரங்களும் திவச திவசக்கம் பலம்பர் நண்டற்களும் ஆள்களும் பெறசுண்கும் பருவ திவசதோள் அப்பொடம் என் ஆனும் இருவர் உணலிக்கிம் என் அரியம். ಪಂಚಮಹಾಪಾತಕನ್ ಎಮ್ಮನ್ 7-8 ವರ್ಷಂ ವರಂ ಪಗೆವರಂ ಭಗವಂತೆ ದಂಡಿಸಿದನ್ ಎಂದು ಮನದೋಳ್ ಮುಳಿಸಂ ಭಾವಿಸಿ ಪೊರಮಟ್ಟು ಪೋದನ್. ಅಂತ್ இருவரும் போಗಿ ಕತಿಪಯ ದಿವಸಗಳಿಂ ಕೌಶಂಬಿಯನ್ ಎಯ್ದಿ ತಮ್ಮ ಮನೆಯಂ ಪೊಕ್ಕು ತಾಯಂ ಕಂಡು ತುಳಿಲ್ಗೆಯ್ದು ಪಂಡಿತರಾಗಿ ಬಂದು ದಂಪೇಳ್ದು ಮಿಂದ್ ಉಂಡು ವಿಶ್ರಮಿಸಿ ಒಳ್ಳಿತಪ್ಪ ದಿವಸ ವಾರ ನಕ್ಷತ್ರದೋಳ್ ಅತಿಬಲ ಮಹಾರಾಜನಂ ಕಂಡ್ இருவரும் ಬೇರೆ ಬೇರೆ ಉಪಶ್ಲೋಕಿಸಿ ಕ್ರಿಯಾಕಾರಕ ಸಂಬಂಧದಿಂ ಒಕ್ಕಾಣಿಸಿ ತಮ್ಮ ಪಂಡಿತಿಕೆಯನ್ ಅರಿಪಿದೊಡೆ ಸಭೆಯೋಳಿರ್ದ ಪಂಡಿತ ಜನಂ ಎಲ್ಲಂ ಮೆಚ್ಚಿ ಬಿಚ್ಚಳಿಸಿ ಪೇಳ್ದೊಳ್ ಅರಸ ಸಂತುಷ್ಟ ಚಿತ್ತನಾಗಿ ಒಸೆದು ನಿಮ್ಮ ತಂದೆಯ ಮಂತ್ರಿ ಪದಮಮಂ ಬಾಳುಮಮಂ ಕೈಕೊಳಿಂ ಎಂದು ಕೊಟ್ಟೊಡೆ ಮಹಾಪ್ರಸಾದಂ ಎಂದು ಎರಗಿ ಪೊಡೆವಟ್ಟು ಕೈಕೊಂಡು ಸುಖದೋಳ್ ಬಾಳುತ್ತಂ ಪಲಂಬರ್ ಪಂಡಿತರ್ಕಳ್ ಓದುಗಳಂ ಒಕ್ಕಾಣಿಸುತ್ತಂ ಲೋಕದೋಳ್ ಅರಮನೆಯೊಳಂ ಪೂಜ್ಯರಾಗಿ ಸುಖ ಸಂಕಥ ವಿನೋದದಿಂ ಕಾಲಂ ಸಲೇ. ಇದಿಷ್ಟು ಗದ್ಯಭಾಗವನ್ನು ನಾವು ಸರಳವಾಗಿ ಅರ್ಥೈಸಿಕೊಳ್ಳುವುದಾದರೆ ಗಮನಿಸಿ. ಪಿರಿಯಾತನ್ ಅಗ್ನಿಭೂತಿ ಎಂಬೋನ್. ಪಿರಿಯಾತ ಹಿರಿಯಾತ, ಪಕಾರಕ್ಕೆ ಹಕಾರ ಬರುತ್ತೆ. ಹಿರಿಯಾತನಾದ ಅಂದರೆ ಹಿರಿಯವನಾದಂತಹ ಅಗ್ನಿಭೂತಿ ಎಂಬೋನ್, ಅಗ್ನಿಭೂತಿ ಅನ್ನುವಂಥವನು ಮಾವನು ಯಮಗೆ ನನಗೆ ಅಥವಾ ನಮಗೆ ಪಸರಂ ಗುಡದೆ ಸಲುಗೆಯನ್ನು ಕೊಡದೆ ಇರುವರುಮಂ ಇಬ್ಬರನ್ನು ಯೋಗ್ಯರನ್ನಾಗಿ ಮಾಡಿದನು ಎನ್ ಉಪಕಾರಮಂ ಅಂತ ಹೇಳಿ ಉಪಕಾರವನ್ನು ಮನದೆ ಬಗೆದ್ ಮನಸ್ಸಿನಲ್ಲಿ ಯೋಚಿಸಿ ಆದಮಾನು ವಿಶೇಷವಾಗಿ ಸಂತೋಷವನ್ನು ಪಡ್ತಾನೆ. ಹಿರಿಯವನಾದಂತಹ ಅಗ್ನಿಭೂತಿ ಮಾವ ನಮಗೆ ಸಲುಗೆಯನ್ನು ಕೊಡದೆ ಇಬ್ಬರನ್ನು ಯೋಗ್ಯರನ್ನಾಗಿ ಮಾಡಿದನು ಎಂದು ಹೇಳಿ ಮಾವನ ಉಪಕಾರವನ್ನು ಮನಸ್ಸಿನಲ್ಲಿ ಸ್ಮರಿಸಿ ವಿಶೇಷವಾಗಿ ಸಂತೋಷ ಪಡ್ತಾನಂತೆ. ಕಿರಿಯಾತಂ ವಾಯುಭೂತಿ ಆದರೆ ಕಿರಿಯವನಾದಂತಹ ವಾಯುಭೂತಿ ಸೂರ್ಯಮಿತ್ರಂ ಗೇದುದ್ ಎಲ್ಲಂ ಅಪಕಾರಂ. ಸೂರ್ಯಮಿತ್ರ ಗೇಯ್ದುದು ಅಂದರೆ ಮಾಡಿರುವುದು, ಎಲ್ಲವೂ ಅಪಕಾರ ಎಂದು ಬಗೆದ್ ಎಂದು ಯೋಚಿಸಿ ಎಂದಪ್ಪೊಡಂ ಎಂದಾದರೂ ಎಮ್ಮ ಮಾವಂ ನಮ್ಮ ಮಾವ ಬೈಕಂದಿರಿದು ತಂದ ಕೂಳಿಗೆ ಭಿಕ್ಷೆ ಬೇಡಿ ತಂದಂತಹ ಅನ್ನಕ್ಕೆ ಕೂಳಿಗೆ ನೆರಂ ಅದರ ನೆರವಿಗೆ ಅದರ ಸಹಾಯಕ್ಕೆ ಅಂದರೆ ಅದರ ಜೊತೆಗೆ ಎಣ್ಣೆಯನ್ನಕ್ ಉಪ್ಪನ್ನಕ್ ಕಳಿಯನ್ನಕ್ ಎಣ್ಣೆಯನ್ನಾಗಲಿ ಉಪ್ಪನ್ನಾಗಲಿ ಅಥವಾ ತಿಳಿ ಗಂಜಿಯನ್ನಾಗಲಿ ಅಪ್ಪಡಂ ಇಕ್ಕಿಯುಂ ಎರೆಸಿಯುಂ ಅರಿಯಂ ಎಂದಿಗೂ ಇಕ್ಕಲೂ ಇಲ್ಲ ಎರೆಯಲೂ ಇಲ್ಲ ಅಂದರೆ ಹಾಕಿಸಲೂ ಇಲ್ಲ, ತಾನು ಹಾಕಲೂ ಇಲ್ಲ, ಬೇರೆಯವರ ಕೈಯಲ್ಲಿ ಹಾಕಿಸಲೂ ಇಲ್ಲ. ಕೆರೆಗೆ ಹೋಗಿ ಮೀಯುವಾಗಳ್ ಹಾಗೆಯೇ ಕೆರೆಗೆ ಹೋಗಿ ಮೀಯುವ ಸಂದರ್ಭದಲ್ಲಿ ಮೀಯೋದು ಅಂದರೆ ಸ್ನಾನ ಮಾಡೋದು, ತಲೆಯಂ ಪೂಸಲ್ ತಲೆಗೆ ಹಾಕಿಕೊಳ್ಳಿಕ್ಕೆ ಎಣ್ಣೆಯನ್ನು ಅಪ್ಪೊಡಂ ಎಂದಾದರೂ ಎರೈಸಿ ಅರಿಯಂ ಹಾಕಿಸಲೇ ಇಲ್ಲ.
ಅರಿಯಲು ಅಂದರೆ ಅರಿತಿಲ್ಲ ಅಂದರೆ ಅವನು ಮಾಡಲಿಲ್ಲ ಅನ್ನುವಂತಹ ಅರ್ಥ. ಅವನಿಗದು ಗೊತ್ತೇ ಇಲ್ಲ, ಅವನು ಆ ಕೆಲಸವನ್ನು ಮಾಡಲಿಲ್ಲ. ತಾಂ ದಿವ್ಯಮಪ್ಪ ಆಹಾರಂಗಳಂ, ತಾನು ದಿವ್ಯವಾದಂತಹ ಶ್ರೇಷ್ಠವಾದಂತಹ ಆಹಾರಗಳನ್ನು ದಿವಸ ದಿವಸಕ್ಕಂ ಅಂದರೆ ಪ್ರತಿದಿನವೂ ಸಹ ದಿನದಿನವೂ ಪಲಂಬರ್ ಹಲವಾರು ನಂಟರ್ಗಳಂ ನಂಟರುಗಳು ಆಳುಗಳು ಬೆರಸುಂಗಂ ಸೇರಿ ಉಣ್ಣುವನು. ಅಂದರೆ ಅವನು ದಿನದಿನವೂ ಬೇರೆ ಬೇರೆ ವಿಶಿಷ್ಟವಾದ ಶ್ರೇಷ್ಠವಾದ ದಿವ್ಯವಾದ ಆಹಾರಗಳನ್ನು ನೆಂಟರುಗಳು ಆಳುಗಳ ಜೊತೆಗೆ ಸೇರಿ ಉಣ್ಣುತ್ತಿದ್ದ. ಪರ್ವ ದಿವಸದೋಳ್, ಪರ್ವ ಅಂದರೆ ಹಬ್ಬ, ಪರ್ವ ದಿವಸದೋಳ್ ಹಬ್ಬದ ದಿನದಲ್ಲಿ, ಅಪ್ಪೊಡಂ ಹಬ್ಬದ ದಿವಸದಲ್ಲಾದರೂ, ಎಂದಾದರೂ ಇರ್ವರ್ಗು ಅಂದರೆ ಇಬ್ಬರಿಗೂ, ಉಣಲ್ ಇಕ್ಕಿಂ ಎಂದು, ಉಣಲು ತಿನ್ನಲಿಕ್ಕೆ, ಇಕ್ಕಿ ನೀಡಿ ಅರಿಯಂ ಎಂದೂ ಸಹ ಅವನು ಹೇಳಲಿಲ್ಲ. ಪಂಚಮಹಾಪಾತಕನ್, ಹಾಗಾಗಿ ನನ್ನ ಮಾವ ಪಂಚಮಹಾಪಾತಕವನ್ನು ಮಾಡಿದಂಥವನು ಅಂತ ಹೇಳಿ ಸೂರ್ಯಮಿತ್ರನ ಬಗ್ಗೆ ಇಲ್ಲಿ ಯಾರು ನಿರ್ಧರಿಸ್ತಾರಂತೆ? ವಾಯುಭೂತಿ ನಿರ್ಧರಿಸ್ತಾನಂತೆ. ಆನಂತರದಲ್ಲಿ ಮುಂದೆ 7 ವರ್ಷಂಬರಂ, 7 ವರ್ಷದವರೆಗೆ ಬಗೆವಂತೆ ದಂಡಿಸಿದನ್, ಹಗೆಗಳ ರೀತಿಯಲ್ಲಿ ದಂಡಿಸಿದನು. ನಮ್ಮನ್ನು ಶತ್ರುಗಳ ರೀತಿಯಲ್ಲಿ, ಹಗೆ ಅಂದರೆ ಶತ್ರುಗಳ ರೀತಿಯಲ್ಲಿ ನಮಗೆ ದಂಡಿಸ್ದ, ಶಿಕ್ಷೆಯನ್ನೆಲ್ಲ ಕೊಟ್ಟ. ಶಿಕ್ಷೆ ಕೊಡ್ದ ಅಂದ್ರೆ ಅರ್ಥ ಇಲ್ಲಿ ಈ ರೀತಿಯಲ್ಲಿ ಅವನು ನಡೆಸ್ಕೊಳ್ತಾನಲ್ವಾ, ಆ ರೀತಿಯಲ್ಲಿ ನಿರ್ಬಂಧದಿಂದ ಓದಿಸಿರ್ತಾನೆ. ಮನದೋಳ್ ಮನಸ್ಸಿನಲ್ಲಿ ಮುಳಿಸಂಭಾವಿಸಿ, ಕೋಪವನ್ನು ಭಾವಿಸಿ ಅಂದರೆ ಕೋಪವನ್ನು ತಂದುಕೊಂಡು ಪೊರಮಟ್ಟು ಅಲ್ಲಿಂದ ಹೊರಡ್ತಾರೆ. ಪೋದನ್ ಅಲ್ಲಿಂದ ಹೊರಟು ಹೋಗುತ್ತಾರೆ. ಅಂತಿರುವರು, ಹೀಗೆ ಇಬ್ಬರೂ ಸಹ ಇಲ್ಲಿ ಹಿರಿಯನವನಾದಂತಹ ಅಗ್ನಿಭೂತಿ ಮಾಮ ಮಾಡಿದ್ದು ಉಪಕಾರ ಅಂತ ಅಂದ್ಕೊಳ್ತಾನೆ. ಆದರೆ ಕಿರಿಯವನಾದಂತಹ ವಾಯುಭೂತಿ ತನ್ನ ಮಾವನ ಮಾಡಿದ್ದು ನನಗೆಲ್ಲವೂ ಅಪಕಾರ ಎಂಬುದಾಗಿ ನಿರ್ಧರಿಸ್ತಾರೆ. ಹಾಗೆ ಯೋಚಿಸಿ ಅವರು ಕತಿಪಯ ಅಂದರೆ ಸ್ವಲ್ಪ ದಿವಸಗಳಲ್ಲಿ ಕೌಶಂಬಿಯನ್ನು ತಮ್ಮ ಊರಾದಂತಹ ಕೌಶಂಬಿಗೆ ಹೋಗ್ತಾರೆ. ಸಮೀಪಿಸಿ ತಮ್ಮ ಮನೆಗೆ ಹೊಕ್ಕು ಹೋಗಿ ತಾಯಿಯನ್ನು ಕಂಡು ತುಳಿಲ್ಗೆಯ್ದು ಅವರ ಪಾದಗಳಿಗೆ ನಮಸ್ಕಾರವನ್ನು ಮಾಡಿ ಪಂಡಿತರಾಗಿ ಬಂದುದಂ, ತಾವು ವಿದ್ಯೆಯೆಲ್ಲವನ್ನು ಕಲಿತು ಪಂಡಿತರಾಗಿ ಬಂದಿರುವುದನ್ನು ಪೇಳ್ದು ಹೇಳಿ, ಮಿಂದ್ ಉಂಡು ಸ್ನಾನವನ್ನು ಮಾಡಿ ಊಟವನ್ನು ಮಾಡಿ ಮಿಂದು ಉಂಡು ವಿಶ್ರಮಿಸಿ ವಿಶ್ರಾಂತಿಯನ್ನು ತೆಗೆದುಕೊಂಡು ಒಳ್ಳೆಯದಾದಂತಹ ದಿವಸ ವಾರ ನಕ್ಷತ್ರದೋಳ್, ಒಂದು ಒಳ್ಳೆಯ ವಾರ ನಕ್ಷತ್ರ ದಿವಸ ಇಂತಹ ದಿನದಲ್ಲಿ ಅತಿಬಳ ಮಹಾರಾಜನನ್ನು ನೋಡಿ ಬೇರೆ ಉಪಶ್ಲೋಕಿಸಿ, ಅವರಿಬ್ಬರೂ ಸಹ ಬೇರೆ ಶ್ಲೋಕಗಳನ್ನೆಲ್ಲ ಹೇಳಿ ಕ್ರಿಯಾಕಾರಕ ಸಂಬಂಧದಿಂದ ಒಕ್ಕಾಣಿಸಿ ಅವುಗಳಿಗೆ ಕ್ರಿಯಾಕಾರಕ ಸಂಬಂಧಗಳಿಂದ ವ್ಯಾಖ್ಯಾನವನ್ನು ಮಾಡಿ ತಮ್ಮ ಪಂಡಿತಿಕೆಯನ್ನು ಅರಿಪಿದೊಡೆ, ತಮ್ಮ ಪಾಂಡಿತ್ಯವನ್ನು ಅರಿಪಿದೊಡೆ ಅಂದರೆ ತೋರ್ಪಡಿಸಿದಾಗ, ರಾಜನಿಗೆ ತಮ್ಮ ಪಾಂಡಿತ್ಯ ಏನು ಅನ್ನುವುದನ್ನು ತೋರಿಸಿದಾಗ ಸಭೆಯಲ್ಲಿ ಇದ್ದ ಪಂಡಿತ ಜನರೆಲ್ಲರೂ ಮೆಚ್ಚಿ ಹೊಗಳಿ ಪೇಳ್ದೊಡೆ ಹೇಳಿದಾಗ ಅರಸನು ಸಂತುಷ್ಟಚಿತ್ತನಾಗಿ ಹೊಸೆದು, ತುಂಬ ಸಂತುಷ್ಟಚಿತ್ತನಾಗಿ ಸಂತೋಷದಿಂದ ಕೂಡಿದವನಾಗಿ ಹೊಸೆದು ಹೇಳ್ತಾನಂತೆ. ನಿಮ್ಮ ತಂದೆಯ ಮಂತ್ರಿ ಪದವಿಯನ್ನು ಬಾಳುವವನ್ನು ಕೈಕೊಳ್ಳಿ ತೆಗೆದುಕೊಳ್ಳಿ ಅಂತ ಹೇಳಿ ಕೊಟ್ಟೊಡೆ ಅವನಿಗೆ ಕೊಡ್ತಾನೆ. ಆಗ ಮಹಾಪ್ರಸಾದಂ ಎಂದೆರಗಿ, ಅವರಿಬ್ಬರೂ ಸಹ ಸ್ವಾಮಿ ನೀವು ದಯಪಾಲಿಸ್ತಿರುವುದು ಮಹಾಪ್ರಸಾದ ಎಂದು ಎರಗಿ ನಮಸ್ಕಾರವನ್ನು ಮಾಡಿ ಕೈಕೊಂಡು ಅದನ್ನು ಸ್ವೀಕರಿಸಿ ಸುಖವಾಗಿ ಬಾಳುತ್ತಾ ಪಲಂಬರ್ ಅಂದರೆ ಹಲವಾರು ಪಂಡಿತರುಗಳಿಗೆ ಓದನ್ನು ವಿದ್ಯೆಯನ್ನು ಒಕ್ಕಾಣಿಸುತ್ತಾ ವಿವರಿಸಿ ಹೇಳುತ್ತಾ ವ್ಯಾಖ್ಯಾನವನ್ನು ನೀಡುತ್ತಾ ಅಂದರೆ ವಿದ್ಯೆಯನ್ನು ಹೇಳಿಕೊಡುತ್ತಾ ಲೋಕದಲ್ಲಿ ಅರಮನೆಯಲ್ಲಿ ಎಲ್ಲರಿಂದಲೂ ಪೂಜ್ಯರಾಗಿ ಅರ್ಥ ಗೊತ್ತಾಗುತ್ತೆ, ಎಲ್ಲರಿಂದಲೂ ಗೌರವವನ್ನು ಸ್ವೀಕರಿಸ್ತಾ ಪೂಜ್ಯರಾಗಿ ಸುಖ ಸಂಕಟ ವಿನೋದದಿಂ ಒಳ್ಳೆಯ ರೀತಿಯಲ್ಲಿ ಸುಖವಾಗಿ ಸೇರಿ ಎಲ್ಲರ ಜೊತೆಗೆ ಬೆರೆತು
ವಿನೋದದಿಂದ ಸಂತೋಷದಿಂದ ಕಾಲಂಸಲೆ, ಕಾಲವು ಕಳೆಯಲು. ಪ್ರೀತಿಯ ವಿದ್ಯಾರ್ಥಿಗಳೇ, ಇದಿಷ್ಟು ಒಡ್ಡಾರಾಧನೆಯ ಕತೆ. ಆದರೆ ಕತೆ ಇಲ್ಲಿಗೆ ಮುಗಿಯೋದಿಲ್ಲ, ಮುಂದುವರ್ಕೊಂಡು ಹೋಗುತ್ತೆ. ಆ ಕತೆ ತುಂಬ ಸ್ವಾರಸ್ಯಕರವಾಗಿದೆ. ಅದೇನು ಅನ್ನುವುದನ್ನು ನೀವು ತಿಳಿದುಕೊಳ್ಬೇಕಾದ್ರೆ ಶಿವಕೋಟ್ಯಾಚಾರ್ಯ ಅವರು ಬರೆದಂತಹ ಒಡ್ಡಾರಾಧನೆ ಪುಸ್ತಕವನ್ನು ಓದಿ. ಹಳಗನ್ನಡದಲ್ಲಿ ಇದೆಯಲ್ಲ, ಓದುವುದು ಹೇಗೆ ಅನ್ನುವ ಭಯ ಬೇಡ. ಇದಕ್ಕೆ ಹೊಸಗನ್ನಡದಲ್ಲಿ ಅರ್ಥ ಇರುವಂತಹ ಪುಸ್ತಕಗಳೂ ಸಹ ಬಹಳಷ್ಟಿವೆ. ಅದನ್ನು ನೀವು ಓದಿದಲ್ಲಿ ಒಂದು ಉತ್ತಮವಾದಂತಹ ಕಥಾ ಪುಸ್ತಕ ನಿಮಗೆ ಓದಿದ ಖುಷಿ ಖಂಡಿತ ಸಿಗತ್ತೆ. ಧನ್ಯವಾದಗಳು.